ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಈ ವಾರದ ಭಾನುವಾರದ ನಮ್ಮ ವ್ಲಾಗ್ ಇದಾಗಿತ್ತು. ಪಿತೃಪಕ್ಷ ಬರ್ತಾ ಇದೆ, ಪಕ್ಷ ಮಾಡಬೇಕು ನಾವು. ಹಾಗಾಗಿ ಕ್ಲೀನ್ ಮಾಡೋಣ ಅಂತೇಳಿ ಸ್ವಲ್ಪ ಎಷ್ಟೆಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡು ಕೂತಿದ್ವಿ. ವೀರ್, ಏನು ಮಾಡ್ತಾ ಇದೆಯಮ್ಮ? ಏನೋ ನಿಂದು ಇದು ಕತೆ. ಹಾಂ, ಎಷ್ಟು ಚೆಲ್ಲಿದೆಯಾ ನೋಡು. ಯಾವ ಲೈನು? ಚಿನ್ನಿ ಭವನ್ ತಂದಿಟ್ಕೊಂಡ್ಬಿಟ್ಟಿದ್ಯಲ್ಲೋ ಅವಿರು. ಲೈನು ಸಿನಿಮನೇನ ಇದು? ನಮಸ್ಕಾರ. ಕೆಲಸದ ಜೊತೆಗೆ ಸ್ವಲ್ಪ ಮೆಂತ್ಯದಿಟ್ಟು ಕೂಡ ಬಿಡಿಸಿದ್ದೆ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಜರಡಿ ಮಾಡಿಕೊಂಡು, ಅದ್ರ ಜೊತೆಗೆ ಭಾನುವಾರ ಆಗಿರೋದ್ರಿಂದ ಚಿಕನ್ ಮಾಡಬೇಕು ಅಂಥೇಳಿ ಲೆಗ್ ಪೀಸ್ ಕೇಳ್ದ ನನ್ನ ಮಗ. ಹಾಗಾಗಿ ತೊಗೊಬಂದಿದ್ದಾರೆ. ಅದನ್ನು ಕಲಸಿಟ್ಟು ಅದಕ್ಕೆ ಸ್ವಲ್ಪ ಸೊಪ್ಪಿನ ಸಾಂಬಾರು ಮಾಡೋಣ ಜೊತೆಗೆ ಅಂಥೇಳಿ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಕಲಸಿ ಇಟ್ಕೊಂಡಿರೋದು ಮ್ಯಾರಿನೇಟ್ ಆಗಿದೆ, 1/2 hour ಆಗಿದೆ. ಈಗ ಕರೆದುಕೊಂಡು ಊಟ ಟೈಮ್ ಬಂತು. ನೋಡಿ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂದರೆ, ತುಂಬ ಬೇಗ ಟೈಮ್ ಆಗಿಬಿಡುತ್ತೆ ಕೆಲಸ ಮಾಡ್ತಿರ್ಬೇಕಿದ್ರೆ. ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ. ಅದಕ್ಕೆ ಸ್ವಲ್ಪ ನನ್ನ ಫ್ರೆಂಡ್ ಮಟನ್ ಬಿರಿಯಾನಿ ಕೊಟ್ಟು ಕಳಿಸಿದ್ರು. ಅದ್ರ ಜೊತೆಗೆ ಇದೊಂದು ಲೆಗ್ ಪೀಸಸ್ಸು ಮತ್ತು ವೈಟ್ ರೈಸು ಸ್ವಲ್ಪ ಸಾಂಬಾರು ಮಾಡಿ ಇಟ್ಕೊಂಡು ಊಟ ಎಲ್ಲ ಆಯಿತು. ಊಟ ಮಾಡಿ ಸ್ವಲ್ಪ ಆಟ ಆಡೋಣ ಅಂತೇಳಿ ನನ್ನ ಮಗ ತುಂಬ ಆಟ ಮಾಡ್ತಿದ್ದ. ಹಾಗಾಗಿ ಹೋಗ್ಬಿಟ್ಟು 1 hour ರೆಸ್ಟ್ ಮಾಡಿ ಆಮೇಲೆ ಹೋಗಿ ಶಟಲ್ ಕಾಕ್ ಆಡೋಕ್ಕೆ ಶುರು ಮಾಡಿದ್ವಿ. ಅವನಿಗೆ ಒಂದು ಆಟ ಆಡಿದ್ರೆ ಸಾಕಾಗಲ್ಲ. ಶಟಲ್ ಕಾಕ್ ಆಯಿತು, ನನ್ನ ಜೊತೆ ಆಯಿತು, ಅಕ್ಕನ ಜೊತೆ ಆಯಿತು, ಎಲ್ಲರ ಜೊತೆ ಆಯಿತು. ಆಮೇಲೆ ನನಗೆ ಆ ಟೈಮಲ್ಲಿ ದೀಪು ನನಗೆ ಟೀ ಮಾಡಿಕೊಟ್ರು. ಸೊ ನಾನು ಟೀ ಕುಡಿಯೋಣ ಅಂತ ಹೋದೆ. ಅಷ್ಟರಲ್ಲಿ ಅಕ್ಕನ ಜೊತೆ ಆಟಾಡ್ತಾ ಇದ್ದ. ಜೊತೆಗೆ ನಮ್ಮ ಅಮ್ಮ ಗಿಡಗಳು ಕೊಟ್ಟು ಕಳಿಸಿದ್ರು ಊರಿಂದ, ಸ್ಫಟಿಕ ಗಿಡಗಳು ಮತ್ತು ದಾಸವಾಳ ಗಿಡ. ಅದನ್ನು ನೆಡೋಣ ಅಂತೇಳಿ ಅದನ್ನು ಕೂಡ ಇವತ್ತು ನೆಟ್ವಿ. ನೋಡೋಣ ಹೇಗೆ ಬರುತ್ತೆ ಹೂವು ಅಂತೇಳಿ. ಮತ್ತು ಬಟನ್ ರೋಸ್ ಅಂತ ಹೇಳ್ತೀವಿ ನೋಡಿ, ಅದು ಕೂಡ ಅಮ್ಮ ಕೊಟ್ಟು ಕಳಿಸಿದ್ರು. ಅದನ್ನು ಕೂಡ ಹಾಕಿದ್ದೀನಿ. ಜೊತೆಗೆ ಕ್ರಿಕೆಟ್ ಆಡೋಣ ಅಂತೇಳಿ ತುಂಬ ಹಠ ಮಾಡ್ದ. ಅದಕ್ಕೆ ಕೂಡ ಅವನ ಸಮಾಧಾನಕ್ಕೋಸ್ಕರ ಆಟಾಡಾಯಿತು. ನಾನು ಸ್ವಲ್ಪ ಆಟಾಡಾಯಿತು. ಆಮೇಲೆ ದೀಪುನ ಕರೆದು ಸೊ ನೀವು ಜಾಯ್ನ್ ಆಗಿ ಅಂತ ಹೇಳಿ ಅವ್ರನ್ನ ಬಿಟ್ಟು ನಾನು ನನ್ನ ಕೆಲಸಗಳ ಕಡೆ ಹೋದೆ. ಸೊ ಇದಾಗಿತ್ತು ನಮ್ಮ ಭಾನುವಾರದ ವ್ಲಾಗ್. ಇನ್ನು ಸಮ್ಮರ್ ದಸರಾ ಹಾಲಿಡೇಸ್ ಬಂದರೆ ಮುಗೀತು ಕತೆ. ಬರುತ್ತಲ್ಲ ನಮ್ಮ ಮನೆಗೆ ಆಗ ಪೂಜೆ ಮಾಡೋದು ಮತ್ತೆ